ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಟೀ ಜೊತೆ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ತಗೊಂಡಿರೋಂಥ ಸಾಮಗ್ರಿಗಳು 1 ಕಪ್ಪು ಗೋಧಿ ಹಿಟ್ಟು, ಆಮೇಲೆ 1 ಕಪ್ಪು ಮೈದಾ ಹಿಟ್ಟು, ಮತ್ತು ಸಣ್ಣ ರವೆ ತಗೊಂಡಿದ್ದೀನಿ. ಸಣ್ಣ ರವೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಅದ ನಂತರ ಮೆಣಸಿನ್ಕಾಯಿ ಪೌಡರ್, ಓಂಕಾಳು, ಆಮೇಲೆ ಸ್ವಲ್ಪ ಎಳ್ಳು. ನಾನು ಇದ್ರ ಜೊತೆ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಉತ್ತರಿಸಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಮಿಕ್ಸಿಗೆ ಸ್ವಲ್ಪ ಹುರ್ಗಡ್ಲೆ, 1 ಚಮಚದಷ್ಟು ಜೀರಿಗೆ ಸಣ್ಣಗೆ ಪೌಡ್ರ್ ಮಾಡಿ ಇದರೊಟ್ಟಿಗೆ ಸೇರಿಸ್ಕೊಳ್ತೀನಿ. ನಂತರ ಎಣ್ಣೆ ಬಿಸಿ ಮಾಡಿ ನಾವು ಕಲಸುವಾಗ ಹಾಕ್ಕೊಳ್ತೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಉಟ್ಕೊಂಡಿದ್ದೀನಿ. ಇದನ್ನು ಕಡಲೆ ಹುಡಿ ಮತ್ತು ಜೀರಿಗೆ ಪೌಡರ್ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸಣ್ಣ ರುಬ್ಕೋಬೇಕು ಇದನ್ನು ನೈಸಾಗಿ. ನಂತರ ಇದು ಮೆಣಸಿನ ಪುಡಿ, ಎಳ್ಳು, ಓಂಕಾಳು. ಇದಕ್ಕೆ 2 ಚಮಚನೂ ಉಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ಕಾದಿರೋ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನಾನು 4 ಚಮಚ, ಈ ಚಮಚದ 4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಈ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ಥರ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಮತ್ತು ಈ ಥರ ಇದನ್ನು ತಟ್ಕೊಂಡು ಚಪಾತಿ ಇದರಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ಒತ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಥರ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಸ್ಲೋ ಉರಿ ಇಟ್ಕೊಂಡು ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತೆಳುವಿಗೆ ಒತ್ಕೊಂಡು ಇಟ್ಕೋಬೇಕು ಈ ಥರ. ನೋಡಿ, ಚೆನ್ನಾಗಿ ಬೇಯ್ತಾವೆ. ನೋಡಿ, ಇಷ್ಟಾಗವೆ. ಅರ್ಧ kg ಹಸಿ ಹಿಟ್ಟಿತ್ತು. ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ.